ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲೋವರ್ ಇನ್ಫಾರ್ಮ್ಯಾಟಿಕ್ಸ್. ಲಾಸ್ಟ್ ವಿಡಿಯೋದಲ್ಲಿ VBA ಯೂಸ್ ಮಾಡಿಕೊಂಡು ಟೇಬಲ್ ಆಫ್ ಕಂಟೆಂಟ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಒಳ್ಳೆ ರೆಸ್ಪಾನ್ಸ್ ಬಂತು, ಖುಷಿ ಆಯ್ತು. ಇವಾಗ VBA ಯೂಸ್ ಮಾಡಿಕೊಂಡು ಡೂಪ್ಲಿಕೇಟ್ ವ್ಯಾಲ್ಯೂಸ್ನ ಹೇಗೆ ಡಿಲೀಟ್ ಮಾಡೋದು, ಹೈಲೈಟ್ ಮಾಡಿ ಡಿಲೀಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಡೂಪ್ಲಿಕೇಟ್ ವ್ಯಾಲ್ಯೂಸ್ ಅಂದ್ರೆ ಟೇಬಲ್ ಅಲ್ಲಿ ರಿಪೀಟ್ ಆಗಿರುವಂತ ವ್ಯಾಲ್ಯೂಸ್. ಇದು ಇದ್ರೆ ನಿಮಗೆ ರಾಂಗ್ ಟೋಟಲ್ಸ್ ಬರಬಹುದು, ರಾಂಗ್ ರಿಪೋರ್ಟಿಂಗ್ ಆಗ್ಬೋದು, ಅನಾಲಿಸಿಸ್ ಮಾಡೋದಕ್ಕೆ ಕನ್ಫ್ಯೂಸ್ ಆಗ್ಬೋದು, ಹಾಗೆ ಮೆನಿ ಇಶ್ಯೂಸ್ ಬರ್ಬೋದು. ಸೊ ಇದನ್ನ ಕ್ಲೀನ್ ಮಾಡೋದಕ್ಕೆ, ಡೇಟಾ ಕ್ಲೀನ್ ಮಾಡಿಕೊಂಡು ಒಂದು ನೀಟ್ ಟೇಬಲ್ನ ಮೇಂಟೈನ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ, ಡೂಪ್ಲಿಕೇಟ್ ವ್ಯಾಲ್ಯೂಸ್ನ ರಿಮೂವ್ ಮಾಡ್ಕೊಂತೀವಿ. ಸೊ ಜನರಲಿ ಎಲ್ಲ ಹೇಗೆ ಮಾಡ್ತೀವಿ ಅಂತಂದ್ರೆ, ಒಂದು ಫಾರ್ಮುಲಾ ಹಾಕೊಂಡು ಡೂಪ್ಲಿಕೇಟ್ ವ್ಯಾಲ್ಯೂಸ್ನ ರೆಕಗ್ನೈಸ್ ಮಾಡ್ಕೊಂಡು ಡಿಲೀಟ್ ಮಾಡ್ತಾ ಹೋಗ್ತೀವಿ. VBA ಯೂಸ್ ಮಾಡ್ಕೊಂಡು ಒಂದ್ಸಲ ಕೋಡ್ ಬರ್ಕೊಂಡ್ರೆ ನೀವು ಆ ಕೋಡನ್ನ ಯಾವುದೇ ಟೇಬಲ್ ಮೇಲೆ ಅಪ್ಲೈ ಮಾಡಿದ್ರು ಆಯ್ತು, ನಿಮಗೆ ಅದು ಸೆಲ್ಸ್ ಹೈಲೈಟ್ ಆಗ್ಬಿಟ್ಟು ಡಿಲೀಟ್ ಆಗ್ತಾ ಹೋಗುತ್ತೆ. ಹೇಗ್ ಮಾಡೋದು ಅಂತ ಈಗ ಹೇಳ್ಕೊಡ್ತೇನೆ. ಒಂದು ಟೇಬಲ್ ತಗೊಂಡಿದ್ದೀನಿ, ಇದು ರಾ ಟೇಬಲ್. ಓಕೆ, ಈ ಟೇಬಲ್ ಅಲ್ಲಿ ನೀವು ನೋಡಬಹುದು ಕಂಟ್ರಿ ಇದೆ, ಕರೆನ್ಸಿ ಇದೆ, ISO ಕೋಡ್ ಇದೆ. ಆಯ್ತಾ, ನಾನು ಇದಕ್ಕೆ ಡೂಪ್ಲಿಕೇಟ್ಸ್ ನ ರಿಪೀಟ್ ಮಾಡಿಕೊಂಡು ಒಂದು VBA ಕೋಡ್ ಬರೀತಾ ಇದನ್ನ ಹೇಗೆ ಡಿಲೀಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆ, ಸೊ ಈಗ ನಾನು VBA ಎಡಿಟರ್ ಯೂಸ್ ಮಾಡ್ಕೊಂತೀನಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಶಾರ್ಟ್ ಕಟ್ ಹೇಳಿದ್ದೆ VBA ಎಡಿಟರ್ನ ಹೇಗೆ ಓಪನ್ ಮಾಡಬೇಕು ಅಂತ. ಅದ್ರ ಜೊತೆಗೆ ಡೆವಲಪರ್ ಟ್ಯಾಬ್ ನಿಮ್ ಸಿಸ್ಟಮ್ ಅಲ್ಲಿ ಇರ್ಲಿಲ್ಲ, ನಿಮ್ ಮೆನು ಕಾಣ್ಲಿಲ್ಲ ಅಂದ್ರೆ ಅದನ್ನ ಹೇಗೆ ಮೆನು ಅಲ್ಲಿ ಹಾಕೊಳ್ಳೋದು ಅಂತಾನು ಹೇಳ್ಕೊಟ್ಟಿದ್ದೀನಿ. ಓಕೆ, ಶಾರ್ಟ್ ಕಟ್ ಕೀ ಮತ್ತೆ ಹೇಳ್ತಾ ಇದ್ದೀನಿ, Alt F11. ಓಕೆ, ನೀವು Alt F11 ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ VBA ಮಾಡ್ಯೂಲ್ ಓಪನ್ ಆಗುತ್ತೆ. ಇದರಲ್ಲಿ ಇನ್ಸರ್ಟ್ ಮೆನುಗೆ ಹೋಗಿ ಮಾಡ್ಯೂಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈ ಮಾಡ್ಯೂಲ್ ಅಲ್ಲಿ ನೀವು ನಿಮ್ ಕೋಡ್ ಅನ್ನ ಬರೀತಾ ಹೋಗಬಹುದು. ಸೊ ನಾನಿವಾಗ ನನ್ನ ಟೇಬಲ್ ರೆಡಿ ಇದೆ, ಆ ಟೇಬಲ್ ಅಲ್ಲಿ ಡೂಪ್ಲಿಕೇಟ್ ವ್ಯಾಲ್ಯೂಸ್ ನ ರಿಮೂವ್ ಮಾಡಬೇಕು. ಸೊ ಫಸ್ಟ್ ಕೋಡ್ ಬರಿತೀನಿ, ಆಮೇಲೆ ಡೂಪ್ಲಿಕೇಟ್ ನ ಹಾಕೊಂತೀನಿ. ಸೊ ಕೋಡ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸಬ್ ಅಂತ ತಕೊಂಡು ಸ್ಟಾರ್ಟ್ ಮಾಡ್ಬೇಕು. ಸೊ ನಾನು ಇದಕ್ಕೆ ಹೆಸರು ಕೊಡೋದು ಹೈಲೈಟಿಂಗ್ ಅಂಡ್ ಡಿಲೀಟಿಂಗ್ ಅಂತ ತಗೊಂತೀನಿ. ಡಿಲೀಟಿಂಗ್ ಡೂಪ್ಲಿಕೇಟ್ಸ್ ಅಂತ ತಗೊಂತೀನಿ. ಓಕೆ, ನೀವು ಎಂಟರ್ ಕೊಟ್ಟಿದ ತಕ್ಷಣ ನೀವು ನೋಡಬಹುದು ಎಂಡ್ ಸಬ್ ಅಂತ ಬರುತ್ತೆ. ಓಕೆ, ಇಲ್ಲಿ ಅಂಡರ್ಸ್ಕೋರ್ ತಗೊಂಡಿಲ್ಲ. ಓಕೆ, ಸೊ ಒನ್ಸ್ ಯು ಪ್ರೆಸ್ ಎಂಟರ್ ಯು ವಿಲ್ ಗೆಟ್ ದ ಎಂಡ್ ಸಬ್. ಬಿಟ್ವೀನ್ ದಿಸ್ ಸಬ್ ಅಂಡ್ ಎಂಡ್ ಸಬ್ ವಿ ಆರ್ ಗೋಯಿಂಗ್ ಟು ರೈಟ್ ಅವರ್ ಕೋಡ್. ಸೊ ಫಸ್ಟ್ ಏನ್ ಮಾಡ್ಕೊಂತೀನಿ, ಡಿಮ್ ಯೂಸ್ ಮಾಡಿಕೊಂಡು ವೇರಿಯೇಬಲ್ಸ್ ನ ಡಿಕ್ಲೇರ್ ಮಾಡ್ಕೊಂತ ಹೋಗ್ತೀನಿ. RNG ಆಸ್ ರೇಂಜ್ ಅಂತ ತಗೊಂತೀನಿ. ಅದೇ ರೀತಿ ಡಿಮ್ ಸೆಲ್ ಆಸ್ ರೇಂಜ್ ಅಂತ ತಗೊಂತಾ ಇದ್ದೀನಿ. ನೆಕ್ಸ್ಟ್ ಡಿಮ್ ಸೆಲ್ ಡಿಕ್ಟ್ ಆಸ್ ಆಬ್ಜೆಕ್ಟ್ ಅಂತ ತಗೊಂತಾ ಇದ್ದೀನಿ. ಯಾಕೆ ಇದನ್ನ ಆಬ್ಜೆಕ್ಟ್ ಅಂತ ತಗೊಂತಾ ಇದ್ದೀನಿ ಅಂದ್ರೆ, ಇದ್ರಲ್ಲಿ ನಂದು ಡೇಟಾ ಸ್ಕ್ರಿಪ್ಟಿಂಗ್ ಏನೇನಿದೆ ಅದನ್ನೆಲ್ಲ ರೀಡ್ ಮಾಡೋದಕ್ಕೆ ತಗೊಂತಾ ಇದ್ದೀನಿ. ಸೊ ಹೇಗೆ ರೀಡ್ ಮಾಡ್ತಾ ಇದ್ದೀನಿ ಅಂದ್ರೆ, ನಾನು ಸೆಟ್ ಸೆಲ್ ಡಿಕ್ಟ್ ತಗೊಂಡು ಅದಕ್ಕೆ ಕ್ರಿಯೇಟ್ ಆಬ್ಜೆಕ್ಟ್ ಮಾಡ್ತಾ ಇದ್ದೀನಿ. ಬ್ರಾಕೆಟ್ ಅಲ್ಲಿ ಸ್ಕ್ರಿಪ್ಟಿಂಗ್ ಡಾಟ್ ಡಿಕ್ಷನರಿ ಅಂತ ತಗೊಂತಾ ಇದ್ದೀನಿ. ಓಕೆ, VBAದು ಇನ್ನೊಂದು ಪ್ಲಸ್ ಏನಪ್ಪಾ ಅಂದ್ರೆ, ನೀವು ಕೋರ್ಸ್ ಸಿಂಟ್ಯಾಕ್ಸ್ ಬರಿಬೇಕಾದ್ರೆ ಅಥವಾ ಕೋಡ್ ಬರಿಬೇಕಾದ್ರೆ ಇನ್ ಬಿಟ್ವೀನ್ ಎಲ್ಲಾದ್ರೂ ಎರರ್ ಆಯ್ತು ಅಂದಾಗ ಎಂಟರ್ ಕೊಟ್ಟಿದ ತಕ್ಷಣ ಅದು ಪಾಪಪ್ ಆಗುತ್ತೆ. ಇಲ್ಲಿ ತೋರಿಸ್ತೀನಿ ಒಂದು ಎಕ್ಸಾಂಪಲ್ ನೋಡಿ. ನಾನೇನ್ ಮಾಡ್ಕೊಂಡೆ, ಸೆಲ್ ಡಿಕ್ಟಿಗೆ ನಂದು ಟೇಬಲ್ ಆಫ್ ಕಂಟೆಂಟ್ ಸ್ಕ್ರಿಪ್ಟ್ ಅನ್ನ ರೀಡ್ ಮಾಡ್ಕೊಂಡೆ. ಓಕೆ, ಇದ್ರಲ್ಲಿ ಏನಾಗುತ್ತೆ, ನಂದು ಏನೇನ್ ಟೇಬಲ್ ಡೇಟಾ ಕೊಟ್ಟಿರ್ತೀನಲ್ಲ ಅದು ಆ ಸ್ಕ್ರಿಪ್ಟಿಂಗ್ ಒಳಗೆ ಹೋಗುತ್ತೆ. ಈಗ ನಾನೇನ್ ಮಾಡ್ತೀನಿ, ಆ ಒಂದು ಸ್ಕ್ರಿಪ್ಟಿಂಗ್ ನ ರೇಂಜ್ ಒಳಗೆ ಹಾಕೊಂತೀನಿ. ಸೊ ಇಲ್ಲಿ ನಾನು ಪರ್ಪಸ್ಫುಲ್ ಆಗಿ ಎರರ್ ಮಾಡ್ತಾ ಇದ್ದೀನಿ, ಸೊ ದಟ್ VBA ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ ನೋಡೋಣ. ರೇಂಜ್ ಇಸ್ ಈಕ್ವಲ್ ಟು ಸೆಲೆಕ್ಷನ್ ಅಂತ ಕೊಡ್ತೀನಿ. ಓಕೆ, ಸೊ ಇದ್ರಲ್ಲಿ ಬರ್ಲಿಲ್ಲ, ನೆಕ್ಸ್ಟ್ ನೋಡೋಣ ಅಂತೆ. ಸೆಟ್ ರೇಂಜ್ ಇಸ್ ಈಕ್ವಲ್ ಟು ಸೆಲೆಕ್ಷನ್ ಅಂತ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಈ ಸೆಂಟೆನ್ಸ್ ಏನ್ ಮಾಡುತ್ತೆ, ನಂದು ಏನೇನ್ ಡೇಟಾ ರೇಂಜ್ ಇರುತ್ತೆ ಅಲ್ಲ ಆ ರೇಂಜ್ ನ ಆಕ್ಸೆಸ್ ಮಾಡುತ್ತೆ.
ನಾವು ಫಾರ್ ಲೂಪ್ ಹಾಕೊಂತ ಇದ್ದೀನಿ. ಫಾರ್ ಲೂಪ್ ಏನಕ್ಕೆ ಹಾಕ್ತಾ ಇದ್ದೀನಿ ಅಂದ್ರೆ ಪ್ರತಿ ರೆಕಾರ್ಡಿಗೂ ಪ್ರತಿ ಸೆಲ್ಲಿಗೂ ಸಹ ಅದು ಇಟಿರೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಇಟಿರೇಟ್ ಆದಂಗೆ ನಂದು ಡೇಟಾ ರೀಡ್ ಆಗ್ತಾ ಹೋಗ್ತಿರುತ್ತೆ. ಇಲ್ಲಿ ಲೂಪ್ ಜೊತೆಗೆ ಕಂಡೀಷನ್ ಸ್ಟೇಟ್ಮೆಂಟ್ ಕೂಡ ಹಾಕ್ತಾ ಇದ್ದೀನಿ. ಯಾಕೆ ಅಂದ್ರೆ ನಂದು ರಿಪೀಟೆಡ್ ವ್ಯಾಲ್ಯೂ ಏನಾದ್ರೂ ಅಲ್ಲಿ ಹೈಲೈಟ್ ಆದ್ರೆ ಅದನ್ನ ರೆಕಗ್ನೈಸ್ ಮಾಡಿ ಒಂದು ಪರ್ಟಿಕ್ಯುಲರ್ ಕಲರ್ ಅಲ್ಲಿ ಹೈಲೈಟ್ ಮಾಡುತ್ತೆ. ಓಕೆ, ಕಂಡೀಷನ್ ಹಾಕ್ತಿರೋದು ಡೂಪ್ಲಿಕೇಟ್ ವ್ಯಾಲ್ಯೂ ರಿಪೀಟ್ ಆಗಿದ್ರೆ ಹೈಲೈಟ್ ಮಾಡೋದಕ್ಕೆ, ಲೂಪ್ ಹಾಕ್ತಿರೋದು ಇಟಿರೇಟ್ ಮಾಡೋದಕ್ಕೆ. ಈಗ ನನಗೆ 100 ಸೆಲ್ಸ್ 100 ರೋ ಆಫ್ ಸೆಲ್ಸ್ ಇದ್ರೆ ಅಷ್ಟು ಸೆಲ್ಸ್ ಅದು ಲೂಪ್ ಇಟಿರೇಟ್ ಮಾಡ್ಕೊಂತ ಹೋಗುತ್ತೆ ಲೂಪ್. ಸೊ ನಾನೇನ್ ಹಾಕೊಂತ ಇದ್ದೀನಿ, ಫಾರ್ ಈಚ್ ಸೆಲ್ ಇನ್ ರೇಂಜ್ ಓಕೆ, ಇಲ್ಲಿ ಇಫ್ ಕಂಡೀಷನ್ ಹಾಕ್ತಾ ಇದ್ದೀನಿ. ಇಫ್ ನಾಟ್ ಈಸ್ ಎಂಟಿ ಅಂತ ತಗೊಂತಾ ಇದ್ದೀನಿ. ಯಾವುದು ಎಂಟಿ ಆಗಿರುತ್ತೆ ನಂದಿಲ್ಲಿ? ಸೆಲ್ ವ್ಯಾಲ್ಯೂ. ಸೆಲ್ ವ್ಯಾಲ್ಯೂ ಎಂಟಿ ಆಗಿರುತ್ತೆ. ಅವಾಗ ದೆನ್ ಮತ್ತೆ ಇಲ್ಲೊಂದು ಕಂಡೀಷನ್ ಹಾಕೊಂತೀನಿ. ಇಫ್ ನಂದು ಡಿಕ್ಟ್ ಅಲ್ಲಿ ಸ್ಟೋರ್ ಆಗಿರುವಂತ ಕಂಟೆಂಟ್, ಓಕೆ, ಸೊ ಏನ್ ಸ್ಟೋರ್ ಆಗಿರುತ್ತೆ? ನಂದು ಸೆಲ್ ವ್ಯಾಲ್ಯೂ ಸ್ಟೋರ್ ಆಗಿರುತ್ತೆ. ಓಕೆ, ದೆನ್ ಸೊ ನಾನೇನ್ ಹೇಳ್ತೀನಿ, ಆ ಒಂದು ಸೆಲ್ ನ ನನಗೆ ಒಂದು ಪರ್ಟಿಕ್ಯುಲರ್ ಕಲರ್ ಅಲ್ಲಿ ಹೈಲೈಟ್ ಮಾಡು ಅಂತ ಹೇಳ್ತೀನಿ. ಸೊ ಸೆಲ್ ಡಾಟ್ ಇಂಟೀರಿಯರ್ ಡಾಟ್ ಕಲರ್. ಓಕೆ, ಸೊ ನಿಮಗೆ ಕಲರ್ ಯಾವ್ದು ಬೇಕು ಆ ಕಲರ್ನ ನೀವು ಹಾಕೊಬಹುದು. ನಾನಿಲ್ಲಿ ಗ್ರೀನ್ ಕಲರ್ ಅಲ್ಲಿ ಹೈಲೈಟ್ ಮಾಡಿದ್ದೀನಿ. ಸೊ ನೀವು ಸಹ ಆ ಕಲರ್ ತಗೋಬಹುದು. ಇಲ್ಲಾಂದ್ರೆ ನೀವು ಗೂಗಲ್ ಮಾಡಿದ್ರೆ ನಿಮಗೆ RGB ಕಲರ್ ಕಾಂಬಿನೇಷನ್ಸ್ ಯಾವ್ದು ಬೇಕು ಅಂತ ಗೂಗಲ್ ಮಾಡಿದ್ರೆ ನಿಮಗೆ ಅದು ಕಲರ್ ಕಾಂಬಿನೇಷನ್ ಹೇಳುತ್ತೆ. ಅದನ್ನ ನೀವು ತಗೊಂಡು ಹಾಕೋಬಹುದು. ಓಕೆ, 238 144. ಸೊ ಈ ಕಲರ್ ನನಗೆ ಏನಾಗುತ್ತೆ, ಗ್ರೀನ್ ಕಲರ್ ಅಲ್ಲಿ ಹೈಲೈಟ್ ಆಗುತ್ತೆ. ಅಕಸ್ಮಾತ್ ನನ್ನ ಸೆಲ್ ಇರ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಸೆಲ್ ರೀಡ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಎಲ್ಸ್ ಸ್ಟೇಟ್ಮೆಂಟ್ ತಗೊಂಡು ನಂದು ಡಿಕ್ಷನರಿ ವೇರಿಯೇಬಲ್ ನ ರೆಕಗ್ನೈಸ್ ಮಾಡ್ತಾ ಇದ್ದೀನಿ. ಸೆಲ್ ಡಿಕ್ಟ್ ಡಾಟ್ ಆಡ್ ಸೆಲ್ ಡಾಟ್ ವ್ಯಾಲ್ಯೂ ಯಾವುದಕ್ಕೆ? 1ಗೆ ತಗೊಂತಾ ಇದ್ದೀನಿ, ಬಿಕಾಸ್ ಇಟ್ ಹ್ಯಾಸ್ ಟು ಗೋ ಟು ದ ನೆಕ್ಸ್ಟ್ ಸೆಲ್. ಸೊ ನಂದು ಕಂಡೀಷನ್ ಸ್ಟೇಟ್ಮೆಂಟ್ ಆಯ್ತು. ಸೊ ಕಂಡೀಷನ್ ಸ್ಟೇಟ್ಮೆಂಟ್ ಆಗ್ತಿದ್ದಂಗೆ ಆ ಸ್ಟೇಟ್ಮೆಂಟ್ ನ ಎಂಡ್ ಮಾಡಬೇಕು. ಅದಕ್ಕೆ ಎಂಡ್ ಇಫ್ ಅಂತ ತಗೊಂತೀನಿ. ಇಲ್ಲೂ ಒಂದು ಕಂಡೀಷನ್ ಇರೋದ್ರಿಂದ ಅದಕ್ಕೊಂದು ಎಂಡ್ ಇಫ್ ಅಂತ ಹಾಕೊಂಡಿದ್ದೀನಿ. ನೆಕ್ಸ್ಟ್ ನಂದು ಲೂಪ್ ಇದೆ ಅಲ್ಲ, ಆ ಲೂಪ್ ಸಹ ನಾನು ಕ್ಲೋಸ್ ಮಾಡಬೇಕು. ಬಿಕಾಸ್ ಲಾಸ್ಟ್ ರೋ ಆದ್ಮೇಲೆ ರಿಪಿಟೇಷನ್ ಆಗ್ತಾನೆ ಇದ್ರೆ ನಿಮಗೆ ಇನ್ಫಿನಿಟಿ ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ, ಲೂಪ್ ಲಾಸ್ಟ್ ಯಾವ್ದು ಬ್ಲಾಂಕ್ ರೋ ಇದ್ರೆ ಅಲ್ಲಿಗೆ ಸ್ಟಾಪ್ ಮಾಡು ಅಂತ ನಾನು ನೆಕ್ಸ್ಟ್ ಸೆಲ್ ತಗೊಂಡು ಸ್ಟಾಪ್ ಮಾಡ್ತಾ ಇದ್ದೀನಿ. ಓಕೆ, ನಾವು ಸೊ ಇಲ್ಲಿ ನನಗೆ ಇಷ್ಟು ಸೆಟ್ ಆಫ್ ಕೋಡ್ ಅಲ್ಲಿ ಏನಾಯ್ತು, ನಂದು ರಿಪಿಟೇಷನ್ ವ್ಯಾಲ್ಯೂ ಇದ್ರೆ ಅದು ಒಂದು ಪರ್ಟಿಕ್ಯುಲರ್ ಕಲರ್ ಅಲ್ಲಿ ಹೈಲೈಟ್ ಆಗುತ್ತೆ. ಈಗ ನೆಕ್ಸ್ಟ್ ನಾನೇನ್ ಮಾಡ್ಬೇಕು, ಹೈಲೈಟ್ ಆಗಿರೋ ಸೆಲ್ ಡಿಲೀಟ್ ಆಗ್ಬೇಕೋ ಬೇಡವೋ ಅಂತ ಹೇಳ್ಬೇಕು. ಅದಕ್ಕೆ ನಾನು ರೆಸ್ಪಾನ್ಸ್ ಅಂತ ಒಂದು ವೇರಿಯೇಬಲ್ ತಗೊಂತಾ ಇದ್ದೀನಿ. ರೆಸ್ಪಾನ್ಸ್ ಇಸ್ ಈಕ್ವಲ್ ಟು, ಸಾರಿ, ವೇರಿಯೇಬಲ್ ಡಿಕ್ಲೇರ್ ಮಾಡ್ಬೇಕಲ್ವಾ, ಡಿಮ್ ರೆಸ್ಪಾನ್ಸ್ ಆಸ್ ಮೆಸೇಜ್ ಬಾಕ್ಸ್ ರಿಸಲ್ಟ್ ಅಂತ ತಗೊಂತೀನಿ. ಯಾಕೆ ಅಂದ್ರೆ ನನಗೆ ಮೆಸೇಜ್ ಬಾಕ್ಸ್ ಅಲ್ಲಿ ನನ್ನ ರೆಸ್ಪಾನ್ಸ್ ಬರ್ತಾ ಹೋಗ್ಬೇಕು, ಎಸ್ ಆರ್ ನೋ ಅಂತ ತಗೊಳ್ಳೋದಿಕ್ಕೆ. ಸೊ ಅದಕ್ಕೆ ನಾನೇನ್ ತಗೊಂಡೆ, ಬಿ ಮೆಸೇಜ್ ಬಾಕ್ಸ್ ಅಂತ ತಗೊಂಡ್ರೆ ನಿಮಗೆ ಅಲ್ಲೇ ಸಿಗುತ್ತೆ ನೋಡಿ, ಮೆಸೇಜ್ ಬಾಕ್ಸ್ ರಿಸಲ್ಟ್ ಅಂತ ಸಿಗುತ್ತೆ. ಸೊ ನನಗೆ ಇವಾಗ ಇಫ್ ಯು ವಾಂಟ್ ಟು ಡಿಲೀಟ್ ಆರ್ ಇಫ್ ಯು ಡೋಂಟ್ ವಾಂಟ್ ಟು ಡಿಲೀಟ್ ಅನ್ನೋದು ನನಗೊಂದು ಮೆಸೇಜ್ ಆಗಿ ಪಾಪ್ಅಪ್ ಆಗುತ್ತೆ. ಎಸ್ ಅನ್ನು ನಾವು ಕೊಡ್ತಾ ಹೋಗ್ತೀವಿ. ಓಕೆ, ಸೊ ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ, ರೆಸ್ಪಾನ್ಸ್ ಈಸ್ ಈಕ್ವಲ್ ಟು ಮೆಸೇಜ್ ಬಾಕ್ಸ್ ತಗೊಂತಾ ಇದ್ದೀನಿ. ಸೊ ಅಲ್ಲಿ ನಾನು ಒಂದು ಕಂಟೆಂಟ್ ಬರೀತೀನಿ, ಡೂ ಯು ವಾಂಟ್ ಟು ಡಿಲೀಟ್ ದ ಹೈಲೈಟೆಡ್ ಸೆಲ್ಸ್. ಓಕೆ, ಇಲ್ಲೊಂದು ಮೆಸೇಜ್ ತಗೊಂತಾ ಇದ್ದೀನಿ, ಡೂ ಯು ವಾಂಟ್ ಟು ಡಿಲೀಟ್ ದ ಹೈಲೈಟೆಡ್ ಸೆಲ್ಸ್ ಅಂತ. ಸೊ ಈಗ ನನಗೆ ಎಸ್ ಆರ್ ನೋ ಬರ್ಬೇಕಲ್ವಾ, ಆ ಎಸ್ ಆರ್ ನೋ ನನಗೆ ಒಂದು ಕ್ವೆಶನ್ ಆಗಿ ಬರಬೇಕು.
ಸೊ ಹೈಲೈಟೆಡ್ ಸೆಲ್ ವ್ಯಾಲ್ಯೂ ಅಂತಾನು ತಗೋಬಹುದು, ನಿಮ್ ಚಾಯ್ಸ್. ಓಕೆ, ಸೊ ಕ್ವೆಶನ್ ಮಾರ್ಕ್ ಹಾಕಿ ಐ ಆಮ್ ಕ್ಲೋಸಿಂಗ್ ದ ಕೋಟ್ಸ್, ಕಾಮ. ಸೊ ಈಗ ನನಗೆ ಎಸ್ ಆರ್ ನೋ ಮೆಸೇಜ್ ಬರ್ಬೇಕಲ್ವಾ? ಸೊ ವಿ ಬಿ ಎಸ್ ನೋ ಅಂತ ಇದೆ ನೋಡಿ, ಒಂದು ತಗೊಂಡು ಪ್ಲಸ್ ನನಗೆ ಅದು ಕ್ವೆಶನ್ ಸಹ ಬರ್ಬೇಕು. ವಿ ಬಿ ಕ್ವೆಶನ್ ತಗೊಳ್ತಾ ಇದ್ದೀನಿ. ಓಕೆ, ಕಾಮ. ನನಗೇನಾಗುತ್ತೆ ಆ ಕ್ವೆಶನ್ ಅಲ್ಲಿ ನನಗೆ ಏನ್ ಪಾಪಪ್ ಆಗ್ಬೇಕು? ಡಿಲೀಟ್ ದ ಡೂಪ್ಲಿಕೇಟ್ಸ್. ಓಕೆ, ಸೊ ಬ್ರಾಕೆಟ್ ಕ್ಲೋಸ್ ಮಾಡ್ತೆ. ಸೊ ನನಗೆ ಈ ಮೆಸೇಜ್ ಪಾಪಪ್ ಆಗಿ ಅದು ಡೂಪ್ಲಿಕೇಟ್ಸ್ ಆಗಿದ್ರೆ ಎಸ್ ಅಂತ ಕೊಡ್ಬೇಕು. ನಾವು ಇದಕ್ಕೂ ಸಹ ನಾವ್ ಇವಾಗ ಕಂಡೀಷನ್ ಹಾಕ್ಬೇಕು. ಯಾಕೆ ಅಂದ್ರೆ ಈ ಮೆಸೇಜ್ ಈಸ್ ಆಸ್ಕಿಂಗ್ ಟು ದ ಯೂಸರ್ ವೆದರ್ ದ ಯೂಸರ್ ವಾಂಟ್ ಟು ಡಿಲೀಟ್ ದ highlighted cells or not. So again there is a condition, if want to delete or if don't want to delete. ಅದಕ್ಕೆ ನಾನೇನ್ ಮಾಡ್ಕೊಂತೀನಿ, ಮತ್ತೆ if response ತಗೊಂತೀನಿ. ಬಿಕಾಸ್ ರೆಸ್ಪಾನ್ಸ್ ಇಸ್ ಅ ವೇರಿಯೇಬಲ್. ರೆಸ್ಪಾನ್ಸ್ ಅಂತಾನೆ ತಗೋಬೇಕು ಅಂತ ಏನೂ ಇಲ್ಲ. ನಿಮಗೆ ಏನ್ ವೇರಿಯೇಬಲ್ ನೇಮ್ ಅಲ್ಲಿ ಸ್ಪೆಸಿಫೈ ಮಾಡಬೇಕು ಅನ್ಸುತ್ತೋ ಆ ವೇರಿಯೇಬಲ್ ನೇಮ್ ನ ಅಲ್ಲಿ ನೀವು ಸ್ಪೆಸಿಫೈ ಮಾಡ್ಕೊಂತ ಹೋಗ್ಬೋದು. ಓಕೆ, ಸೊ ನಾನು ರೆಸ್ಪಾನ್ಸ್ ಅಲ್ಲಿ ಎಸ್ ತಗೊಂಡೆ, ವಿ ಬಿ ಎಸ್ ಅಂತ ತಗೊಂಡೆ. ಅವಾಗ ಏನಂತ ಕೊಡ್ತೀರಾ? ಎಸ್. ದೆನ್ ಅದ ನನಗೆ ಇವಾಗ ಡೂಪ್ಲಿಕೇಟ್ಸ್ ಡಿಲೀಟ್ ಆಗ್ಬೇಕು, ಅದಕ್ಕೆ ಎಸ್ ಅಂತ ಕೊಟ್ಟಿದ್ದೀನಿ. ದೆನ್ ಈಗ ಎಲ್ಲೆಲ್ಲಿ ಡೂಪ್ಲಿಕೇಟ್ ರಿಪೀಟ್ ಆಗಿದೆ ನನ್ಗೆ? ಈಗ ಒಂದು ಟೇಬಲ್ ಅಲ್ಲಿ 100 ರೋಸ್ ಇದ್ರೆ ಎಷ್ಟು ಡೂಪ್ಲಿಕೇಟ್ಸ್ ರಿಪೀಟ್ ಆಗಿದೆ? ಇಟ್ ಹ್ಯಾಸ್ ಟು ಇಟಿರೇಟ್ ಅಗೈನ್. ಸೊ ಇಲ್ಲಿ ಇಟಿರೇಟ್ ಮಾಡ್ಬೇಕಾದ್ರೆ ಡಿಪೆಂಡಿಂಗ್ ಆನ್ ದ ಸೆಲ್ ಕಲರ್ ಅದು ಇಟಿರೇಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ನನಗೆ ಅಗೈನ್ ಐ ಹ್ಯಾವ್ ಟು ಯೂಸ್ ದ ಫಾರ್ ಲೂಪ್ ಫಾರ್ ಇಟಿರೇಟಿಂಗ್ ಟು ದೋಸ್ ಡೂಪ್ಲಿಕೇಟ್ ಸೆಲ್ಸ್. ಓಕೆ, ಸೊ ನಾನೇನ್ ಮಾಡ್ಕೊಂತೀನಿ, ಫಾರ್ ಐ ಅಂತ ತಗೊಂತೀನಿ. ಸೊ ಐ ಈಸ್ ಅ ವೇರಿಯೇಬಲ್ ದಟ್ ಈಸ್ ಅಲೋಯಿಂಗ್ ಮೀ ಟು ಇಟಿರೇಟ್ ವಿತ್ ಇನ್ ದ highlighted cell colors ಅಂತ. ಓಕೆ, ಫಾರ್ ಐ ಇಸ್ ಈಕ್ವಲ್ ಟು ನಂದು ರೇಂಜ್ ವೇರಿಯೇಬಲ್ ತಗೊಂಡಿದ್ದೀನಲ್ಲ ಅದನ್ನ ತಗೊಂತಾ ಇದ್ದೀನಿ. ಸೆಲ್ಸ್ ಡಾಟ್ ಕೌಂಟ್. ಓಕೆ, 2 1 ಸ್ಟೆಪ್ ಟು -1. ಓಕೆ, ನೆಕ್ಸ್ಟ್ ಕಂಡೀಷನ್ ಏನು? ಇಫ್ ಆ ರೇಂಜ್ ಸೆಲ್ಸ್ ಅಲ್ಲಿ ನನಗೆ ಕಲರ್, ನಾವು ಕೊಟ್ಟಿರುವಂತ ಕಲರ್ ಇಂಟೀರಿಯರ್ ಕಲರ್, ರೈಟ್? ಕಲರ್ ಯಾವುದು? ಇಲ್ಲಿ ನಾವು ಏನ್ ಸ್ಪೆಸಿಫೈ ಮಾಡಿದೀವಲ್ಲ ಅದೇ ಕಲರ್. ನೋಡಿ, ಇಲ್ಲಿ ನಾನು ಈಕ್ವಲ್ಸ್ ಹಾಕ್ಬಿಟ್ಟು ಡೇಟಾ ಕೊಟ್ಟಿರ್ಲಿಲ್ಲ. ಸೊ ಇಮಿಡಿಯೇಟ್ ಆಗಿ ಪಾಪಪ್ ಆಗ್ತಾ ಇದೆ ಮೆಸೇಜ್ ಎಕ್ಸ್ಪೆಕ್ಟೆಡ್ ಎಕ್ಸ್ಪ್ರೆಷನ್ ಅಂತ. ಓಕೆ, ಮೀನ್ಸ್ ದಿಸ್ ಇಸ್ ಒನ್ ಆಫ್ ದ ಪ್ಲಸ್ ಪಾಯಿಂಟ್ ಆಫ್ VBA. ನಿಮ್ದು ಕೋಡ್ ಬರಿಬೇಕಾದ್ರೆ ನಿಮಗೆ ಅಲ್ಲೇನಾದ್ರೂ ಎರರ್ ಇದ್ದು ಇನ್ಕಂಪ್ಲೀಟ್ ಆಗಿದ್ರೆ ಕೋಡ್ ಇಮಿಡಿಯೇಟ್ ಆಗಿ ಈ ಪಾಪಪ್ ಮೆಸೇಜ್ ಓಪನ್ ಆಗುತ್ತೆ. ಎಷ್ಟು ಯೂಸ್ಫುಲ್ ಇದೆ ನೋಡಿ. ಇಟ್ಸ್ ಓಕೆ, ಓಕೆ ಅಂತ ಕೊಡಿ. ಬಿಕಾಸ್ ನಾನು ಕಾಪಿ ಮಾಡ್ಕೊಳ್ಳೋಣ ಅನ್ಕೊಂಡೆ, ಅದಕ್ಕೋಸ್ಕರ ಅಲ್ಲಿ ನಿಮಗೆ ಮೆಸೇಜ್ ಕೊಡ್ತು. ಸೊ ನಂದು ಕಲರ್ ಯಾವ್ದಿರ್ಬೇಕು? ಇಲ್ಲಿ ಸ್ಪೆಸಿಫೈ ಮಾಡಿರುವಂತ ಕಲರ್, ರೈಟ್? ಆ ಕಲರ್ ಇದ್ರೆ ದೆನ್ ಕಂಡೀಷನ್ ಏನು? ಐ ವಾಂಟ್ ಟು ರಿಮೂವ್ ದ ಸೆಲ್. ಸೊ ಇಲ್ಲಿ ಸೆಲ್ ಆ ರೋ ರಿಮೂವ್ ಆದಾಗ ನನಗದು ಬ್ಲಾಂಕ್ ಇರ್ಬಾರ್ದು, ಮೇಲೆ ಶಿಫ್ಟ್ ಆಗ್ಬೇಕು, ರೈಟ್? ಬಿಕಾಸ್ ನನಗೆ ಡೂಪ್ಲಿಕೇಟ್ಸ್ ರಿಮೂವ್ ಆದಂಗೆ ಅಲ್ಲಿ ಎಕ್ಸ್ಟ್ರಾ ಬ್ಲಾಂಕ್ಸ್ ರೋ ಇರಬಾರ್ದು. ನನಗೆ ಆ ರೋ ಶಿಫ್ಟ್ ಆಗ್ಬಿಟ್ಟು ನನ್ನ ಟೇಬಲ್ ಒಂದೊಳ್ಳೆ ಫಾರ್ಮ್ಯಾಟ್ ಅಲ್ಲಿ ಇರಬೇಕು. ಸೊ ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ, ಆ ಸೆಲ್ಸ್ ನ ಡಿಲೀಟ್ ಮಾಡ್ತಾ ಇದ್ದೀನಿ. ಓಕೆ, ಆ ಸೆಲ್ಸ್ ನ ರೆಕಗ್ನೈಸ್ ಮಾಡ್ಬಿಟ್ಟು ಡಿಲೀಟ್ ಮಾಡ್ತಾ ಇದ್ದೀನಿ. ಆ ಸೆಲ್ ರೀಡ್ ಆಗ್ತಿರೋದು ಐ ಅನ್ನೋ ವೇರಿಯೇಬಲ್ ಅಲ್ಲಿ. ಡಾಟ್ ಡಿಲೀಟ್. ನಾನು ಏನ್ ಮಾಡ್ತಾ ಇದ್ದೀನಿ, ಡಿಲೀಟ್ ಮಾಡ್ಬೇಕಾದ್ರೆ ಎಂಟಿ ರೋನ ಎಕ್ಸೆಲ್ ಶಿಫ್ಟ್ ಅಪ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಇಲ್ಲ ಅಂದ್ರೆ ನಮಗೆ ಹಾಗೆ ಉಳ್ಕೊಳ್ಳುತ್ತೆ, ಆ ಎಂಟಿ ರೋ ಹಾಗೆ ಉಳ್ಕೊಳ್ಳುತ್ತೆ. ಸೊ ವಿ ಆರ್ ಟ್ರೈಯಿಂಗ್ ಟು ಶಿಫ್ಟ್ ಇಟ್ ಅಪ್. ಓಕೆ, ಸೊ ಕಂಡೀಷನ್ ಕೊಡ್ತಾ ಇದ್ದೀನಿ, ಎಲ್ಸ್ ಬೇಡ ಇದ್ರಲ್ಲಿ. ಬಿಕಾಸ್ ನಾವು ಕಲರ್ ಹೈಲೈಟ್ ಆಗಿರೋದನ್ನ ಮಾತ್ರ ಡಿಲೀಟ್ ಮಾಡು ಅಂತ ಹೇಳ್ತಾ ಇರೋದು. ಅದರ್ ಆಲ್ಟರ್ನೇಟ್ ರೋಸ್ ನಮಗೆ ಯಾವ್ದು ಡಿಲೀಟ್ ಆಗ್ಬಾರ್ದು. ಸೊ ಎಲ್ಸ್ ಅಂತ ಏನು ಕೊಡ್ತಾ ಇಲ್ಲ ಇಲ್ಲಿ. ಇಫ್ ಕಂಡೀಷನ್ ತಗೊಂಡಿದ್ದೀನಿ, ಅದನ್ನ ಎಂಡ್ ಮಾಡ್ತಾ ಇದ್ದೀನಿ. ಅಗೇನ್ ಲೂಪ್ ತಗೊಂಡಿದ್ದೀನಿ, ಬಟ್ ಲೂಪ್ ಅಲ್ಲಿ ಒಂದು ಐ ಅಂತ ವೇರಿಯೇಬಲ್ ಇನಿಷಿಯಲೈಸ್ ಮಾಡಿದ್ದೀನಿ. ಈ ವೇರಿಯೇಬಲ್ ಆ ರೇಂಜ್ ಆಫ್ ಸೆಲ್ಸ್ ನ ರೆಕಗ್ನೈಸ್ ರೀಡ್ ಮಾಡ್ಕೊಳ್ಳುತ್ತೆ. ಸೊ ನಾನು ಎಂಡ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ಐ ಅಂತಾನೆ ಎಂಡ್ ಮಾಡ್ಬೇಕು. ಅಕಸ್ಮಾತ್ ನೀವು ನೆಕ್ಸ್ಟ್ ಫಾರ್ ಅಂತ ಕೊಟ್ಟಾಗ ಅಥವಾ ನೆಕ್ಸ್ಟ್ ಸೆಲ್ ಅಂತ ಕೊಟ್ಟಾಗ ಎರರ್ ಬರುತ್ತೆ. ಬಿಕಾಸ್ ಐ ಇಸ್ ದ ವೇರಿಯೇಬಲ್ ದಟ್ ಇಸ್ ರೀಡಿಂಗ್ ದ ರೇಂಜ್ ಆಫ್ ಸೆಲ್ ದಟ್ ಹ್ಯಾಸ್ ಬಿನ್ ಹೈಲೈಟೆಡ್ ವಿತ್ ದ ಗಿವನ್ ಸ್ಪೆಸಿಫೈಡ್ ಕಲರ್. ಓಕೆ, ಅಗೇನ್ ಟಾಪ್ ಅಲ್ಲಿ ಒಂದು ಇಫ್ ಕಂಡೀಷನ್ ಇದೆಯಲ್ವಾ,
ಅದನ್ನು ಎಂಡ್ ಮಾಡೋಣ. ಈಗ ನನಗೆ ಒಂದು ಮೆಸೇಜ್ ಬಾಕ್ಸ್ ಬೇಕು. ಏನಂತ ಮೆಸೇಜ್ ಬಾಕ್ಸ್ ಬೇಕು? ಡೂಪ್ಲಿಕೇಟ್ ಸೆಲ್ಸ್, ರಿಪೀಟ್ ಆಗಿರೋ ಸೆಲ್ಸ್ ಡಿಲೀಟ್ ಆಗಿದೆ ಅಂತ ಒಂದು ಮೆಸೇಜ್ ಅಥವಾ ಇನ್ಫಾರ್ಮೇಶನ್ ಬೇಕು. ಅದಕ್ಕೆ ನಾನೇನ್ ಮಾಡ್ಕೊಂಡೆ, ಮೆಸೇಜ್ ಬಾಕ್ಸ್ ಅಲ್ಲಿ ಒಂದು ಡೇಟಾನ ತಗೊಂತೀನಿ. ಏನಂತ? ಡೂಪ್ಲಿಕೇಟ್ಸ್ ಆರ್ ಚೆಕ್ ಅಂಡ್ ಡಿಲೀಟೆಡ್ ಅಂತ. ಆಯ್ತಾ? ಸೊ ಇದು ಮೆಸೇಜ್ ಬರ್ತಿರೋದು ನನಗೆ VB ಇನ್ಫಾರ್ಮೇಶನ್ ಇಂದ. ಸೊ ಅದನ್ನ ತಗೊಂತಾ ಇದ್ದೀನಿ. ಓಕೆ, ಸೊ ಇಲ್ಲಿಗಿಷ್ಟೇ, ತುಂಬಾ ಸಿಂಪಲ್ ಕೋಡ್. ಒಂದ್ಸಲ ಕೋಡ್ ನ ರಿಪೀಟ್ ಮಾಡಿದ್ರೆ ಸಾಕು. ಸಾರಿ, ಇಲ್ಲಿ ಬ್ರಾಕೆಟ್ ಕ್ಲೋಸ್ ಮಾಡ್ಬೇಕಿತ್ತು, ಕ್ಲೋಸ್ ಮಾಡಿರ್ಲಿಲ್ಲ. ಓಕೆ, ಬ್ರಾಕೆಟ್ ನ ರಿಮೂವ್ ಮಾಡ್ತೀನಿ. ಮ್ಯಾಂಡೇಟ್ ಇಲ್ಲ, ಬ್ರಾಕೆಟ್ ಕೊಡ್ಬೇಕು ಅನ್ನೋದು ಮ್ಯಾಂಡೇಟ್ ಇಲ್ಲ. ಓಕೆ, ಬಟ್ ಈ ಒಂದು ಕೋಡ್ ನ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂದ್ರೆ ನಿಮ್ದು ಟೇಬಲ್ ಸೆಲೆಕ್ಟ್ ಆಗಿರ್ಬೇಕು. ನಿಮ್ ಟೇಬಲ್ ಸೆಲೆಕ್ಟ್ ಆಗಿದ್ರೆ ಮಾತ್ರ ನೀವು ಬರ್ದಿರುವಂತ ಕೋಡ್ ರಿಫ್ಲೆಕ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ನಾನೇನ್ ಮಾಡ್ತೀನಿ, ಕೆಲವು ಸೆಲ್ಸ್ ನ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊಂತೀನಿ. ಫಾರ್ ಎಕ್ಸಾಂಪಲ್, ಫಸ್ಟ್ ಅಲ್ಲಿ ನಮಗೆ ಆಫ್ಘಾನಿಸ್ತಾನ್ ಇದೆ ಅಲ್ವಾ, ಅದನ್ನ ರಿಪೀಟ್ ಮಾಡಿದ್ದೀನಿ. ಇಲ್ಲಿ ರೋ ನಂಬರ್ 7 ಅಲ್ಲಿ ರಿಪೀಟ್ ಮಾಡಿದ್ದೀನಿ. ಅದೇ ರೀತಿ ಆಸ್ಟ್ರೇಲಿಯಾ ಅಮೆರಿಕಾ ಅಂತ ಇದೆಯಲ್ಲ, ಅದನ್ನು ಕಾಪಿ ಮಾಡ್ಕೊಂಡು ಒಂದ್ 2-3 ಕಡೆ ರಿಪೀಟ್ ಮಾಡ್ಕೊಂತೀನಿ. ಓಕೆ, 2 ಕಡೆ ಆಸ್ಟ್ರೇಲಿಯಾ ಅಮೆರಿಕಾ ಅನ್ನೋದನ್ನ ರಿಪೀಟ್ ಮಾಡ್ಕೊಂಡಿದ್ದೀನಿ. ಅಗೇನ್ ಇಲ್ಲಿ ಚೈನಾ ಕೊಲಂಬಿಯಾ ಅಂತ ಇದೆ, ಅದನ್ನು ಸಹ ಕಾಪಿ ಮಾಡ್ಕೊಂಡು ರಿಪೀಟ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಫಸ್ಟ್ ನಾವೇನ್ ಮಾಡ್ಕೊಳ್ಳೋಣ, ಓವರ್ ಆಲ್ ಸೆಲ್ಸ್ ಎಷ್ಟಿದೆ ಅಂತ ಕೌಂಟ್ ಅಲ್ಲಿ ಇಟ್ಕೊಳ್ಳೋಣ. ಸೊ ನಾನೇನ್ ಹಾಕೊಂತೀನಿ, ಕೌಂಟ್ ಫಂಕ್ಷನ್ ತಗೊಂತೀನಿ. ಕೌಂಟ್ ಎ ತಗೊಂತಾ ಇದ್ದೀನಿ, ಬಿಕಾಸ್ ನನಗೆಲ್ಲ ಕೌಂಟ್ ಆಗ್ಬೇಕು. ಸೆಕೆಂಡ್ ರೋ ಇಂದ ರೆಕಗ್ನೈಸ್ ಮಾಡ್ತೀನಿ, ಬಿಕಾಸ್ ನಾನು ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೂ ಸೆಕೆಂಡ್ ರೋ ಇಂದಾನೆ ಎಕ್ಸಿಕ್ಯೂಟ್ ಮಾಡ್ಕೊಂತೀನಿ. ಅದಕ್ಕೆ ಸೊ ನನಗೆ ಟೋಟಲಿ 108 ಸೆಲ್ಸ್ ಇದೆ. ರಿಪೀಟ್ ಆಗಿರೋ ಡೂಪ್ಲಿಕೇಟ್ ವ್ಯಾಲ್ಯೂಸ್ ತಗೊಂಡು 108 ಸೆಲ್ಸ್ ಇದೆ. ಸೊ ಐ ಆಮ್ ಸೆಲೆಕ್ಟಿಂಗ್ ದ ಟೇಬಲ್ ನಾವು. ಓಕೆ, ನಾನು VBA ಹೋಗ್ಬಿಟ್ಟು ಇಲ್ಲಿ ರನ್ ಅಂತ ಕೊಡ್ತೀನಿ. ಓಕೆ, ಎರರ್ ಇದೆ, ಡೀಬಗ್ ಮಾಡೋಣ. ಸ್ಪೆಲ್ಲಿಂಗ್ ತಪ್ಪಾಗಿದೆ, ಸ್ಕ್ರಿಪ್ಟಿಂಗ್ TING ಅಂತ ಬರಬೇಕಿತ್ತು. ಓಕೆ, ಸೊ ಮೇಕ್ ಶ್ಯೂರ್ ಟೇಬಲ್ ಇಸ್ ರೆಡಿ. ಸೊ ಇವಾಗ ನೀವು ನೋಡಿದ್ರಿ ಅಲ್ಲ, ಟೇಬಲ್ ಎಲ್ಲ ಸೆಲೆಕ್ಟ್ ಆಗಿದೆ. ನಾವು ಐ ಗೋ ಟು ಮೈ VB ಕೋಡ್, ಜಸ್ಟ್ ರನ್ ಅಂತ ಕ್ಲಿಕ್ ಮಾಡ್ತೀನಿ. ಎಲ್ಲ ರಿಪೀಟೆಡ್ ಸೆಲ್ ವ್ಯಾಲ್ಯೂಸ್ ಗ್ರೀನ್ ಕಲರ್ ಅಲ್ಲಿ ಹೈಲೈಟ್ ಆಗಿದೆ. ಜೊತೆಗೆ ಪಾಪ್ಅಪ್ ಮೆಸೇಜ್ ಕೂಡ ಬರ್ತಾ ಇದೆ, ರಿಮೂವ್ ಹೈಲೈಟೆಡ್ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಅಂತ. ಎಸ್ ಅಂತ ಕೊಟ್ಟಿದ ತಕ್ಷಣ ನನಗೆ ರಿಮೂವ್ ಆಗುತ್ತೆ. ಸೊ ಸಿ ಡೂಪ್ಲಿಕೇಟ್ಸ್ ರಿಮೂವ್ಡ್ ಅಂತ ಬರ್ತಾ ಇದೆ. ಓಕೆ, ಈಗ ಈ ಕಡೆ ಬಂದಾಗ ನೋಡಿ, ನಂದು ಕೌಂಟ್ 108 ಇತ್ತು, ಡೂಪ್ಲಿಕೇಟ್ಸ್ ಎಲ್ಲ ರಿಮೂವ್ ಆಗಿ 81 ಬಂತು. ನೀವು ಸಹ ಚೆಕ್ ಮಾಡಬಹುದು ಯಾವ ತರ ಡೂಪ್ಲಿಕೇಟ್ ರಿಮೂವ್ ಆಗಿದೆಯೋ ಇಲ್ವೋ ಅಂತ. ತುಂಬಾ ಯೂಸ್ಫುಲ್ ಆಗಿದೆ ಅಲ್ಲ. ಏನ್ ಮಾಡ್ಬೇಕಾಗಾದ್ರೆ, ಫಸ್ಟ್ ಈ ಕೋಡನ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಕೋಡ್ನ ಅಪ್ಲೈ ಮಾಡಿ. Thank you.